ವೀಕ್ಷಕರ ದಿನಾಂಕ 28/5/2025 ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಮೊಳಕಾಲ್ಮೂರು ಪಟ್ಟಣದಲ್ಲಿ ನಾಗರಿಕ ವೇದಿಕೆ ವತಿಯಿಂದ ಆಪರೇಷನ್ ಸಿಂಧೂರ ಬೃಹತ್ ತಿರಂಗ ಕಾರ್ಯಕ್ರಮ ಆಯೋಜಿಸಿದರು. ಬೃಹತ್ ತಿರಂಗ ಕಾರ್ಯಕ್ರಮವು ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಹಾನಗಲ್ ರಸ್ತೆಯಿಂದ ಪ್ರಾರಂಭಗೊಂಡು ಮೆರವಣಿಗೆ ಮುಖಾಂತರ ಮೊಳಕಾಲ್ಮೂರು ಬಸ್ ಸ್ಟ್ಯಾಂಡ್ನಲ್ಲಿ ಕಾರ್ಯಕ್ರಮದ ಬಗ್ಗೆ ನಮ್ಮ ದೇಶದ ಬಗ್ಗೆ ಮಾಜಿ ಸೈನಿಕ ಸೂರ್ಯರವರು ಹಾಗೂ ಎಲ್ಲ ದೇಶ ಪ್ರೇಮಿಗಳು ಮಾತನಾಡಿ ನಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನು ಸೂಚಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿ ನೇರಲಗುಂಟೆ ಹಾಗೂ ಚಿತ್ತರಗಿ ಶ್ರೀ ವಿಜಯ ಮಾಂತೇಶ್ವರ ಶಾಖಾ ಮಠದ ಮಹಾಂತ ಗುರುಗಳು, ಮಾಜಿ ಸೈನಿಕರಾದ ಸಣ್ಣ ಸೂರಯ್ಯ ನೇತ್ರನಹಳ್ಳಿ, ಮಲ್ಲಿಕಾರ್ಜುನ್ ರಾಯಪುರ, ಸಿದ್ದಪ್ಪ ಕೊಂಡ್ಲಳ್ಳಿ, ಬಸವರಾಜ್ ಮೊಗಳಹಳ್ಳಿ ಹಾಗೂ ಹಾಲಿ ಸೈನಿಕರಾದ ಮಹೇಶ್ ಕುಮಾರ್ ಹೊಸಕೋಟೆ ಯೋಧರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಹೆಜ್ಜೆ ಅಂತಾನೆ ಹೇಳ್ಬೋದು. 23 ನಿಮಿಷದಲ್ಲಿ 24 ವಿಜಯಗಳು ದಾಳಿ ಮಾಡಿವೆ, 9 ನೆಲೆಗಳು ದಾಳಿ ಮಾಡಿವೆ, 3 ಉಗ್ರಗಾಮಿ ಸಂಘಟನೆಗಳನ್ನು ಛಿದ್ರವಾಗಿ ಮಾಡಿವೆ. ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ ಬಸವಣ್ಣನವರು ಹೇಳ್ತಾರೆ, ಕೊಂದುವರು ಉಳಿದವದಾಯಿ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ ನಮ್ಮ ಬಸವಣ್ಣನವರು. ನೊಂದ ಹೆಣ್ಣಿನ ಕಣ್ಣೀರು ಶಾಪ ಒಂದು ವಂಶವನ್ನೇ ಸರ್ವನಾಶ ಮಾಡುತ್ತದೆ. ಹೆಣ್ಣಿನ ಶಾಪ, ಹೆಣ್ಣಿನ ಜೀವನದಲ್ಲಿ ಆಟ ಆಡಿದವರನ್ನ ಯಾರೂ ಉಳಿಯಲಾರರು. ಏಕೆಂದರೆ ಹೆಣ್ಣಿನ ಕಣ್ಣೀರು ಶಾಪಗಳ ಬೇಗ ಫಲಿಸುತ್ತದೆ. ನೊಂದ ಹೆಣ್ಣಿನ ಪಾಲಿಗೆ ಭಗವಂತ ಯಾವಾಗಲೂ ಇದ್ದೇ ಇರುತ್ತಾನೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ಸೂರಯ್ಯನವರು ಮಾತಾಡಲಿದ್ದಾರೆ. ಕುಟುಂಬದ ಜೊತೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ಗೆ ತೆರಳಿದಂತಹ 26 ಜನ ಅಮಾಯಕರನ್ನ ಪಾಕಿಗಳು ನಿಮ್ಮ ಧರ್ಮ ಯಾವುದು ಎಂದು ಕೇಳಿ ಅವರ ಕುಟುಂಬದ ಮುಂದೆಯೇ ಒಂದು ಹತ್ಯೆಯನ್ನು ಮಾಡಿ ಹೀನಾಯ ಕೃತ್ಯವನ್ನು ಮಾಡಿದರು. ಅದಕ್ಕೆ ನಮ್ಮ ಭಾರತ ದೇಶದಾದ್ಯಂತ ಒಂದು ದೊಡ್ಡ ಭುಗಿಲೆದ್ದಿತು. ಭಾರತೀಯ ಪ್ರತಿಯೊಬ್ಬ ನಾಗರಿಕನ ರಕ್ತ ಕುದಿಯೋದಕ್ಕೆ ಪ್ರಾರಂಭ ಆಯಿತು. ನಾವು ಈ ಪಾಕಿಗಳಿಗೆ ಯಾವ ರೀತಿ ಪಾಠವನ್ನ ಕಲಿಸಬೇಕು ಅಂತ ಹೇಳ್ಬಿಟ್ಟು ಭಾರತದ ನಾಗರಿಕರು ಹಾತೊರಿತಾ ಇದ್ರು. ಅಂತ ಸಮಯದಲ್ಲಿ ಭಾರತೀಯ ಸೇನೆಗೆ ಒಂದು ಸಂಪೂರ್ಣವಾಗಿರುವಂತಹ ಬೆಂಬಲ ಸಿಕ್ತು. ಹಿಂದೆಂದೂ ಸಿಗಲಾರದಂತಹ ಒಂದು ಬೆಂಬಲದೊಂದಿಗೆ ಭಾರತೀಯ ಸೇನೆ ಮೇ 6ನೇ ತಾರೀಕು ರಾತ್ರಿ 1:05 ಪಾಕಿಸ್ತಾನ ಗಾಢನಿದ್ರೆಯಲ್ಲಿರುವಾಗ ಭಾರತೀಯ ಸೇನೆ ತನ್ನ ಕಾರ್ಯಾಚರಣೆಯನ್ನು ಆರಂಭ ಮಾಡಿತು. ಕೇವಲ 22 ನಿಮಿಷದಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿತು. ಅದಕ್ಕೆ ಭಾರತೀಯ ಉಗ್ರರು ಸುಮಾರು 100ಕ್ಕೂ ಹೆಚ್ಚು ಜನ ಹತರಾದರು. ಅವರು ನಮ್ಮನ್ನು ಕೊಂದಿದ್ದು ಕೇವಲ 26 ಜನರನ್ನ. ಆದರೆ ನಮ್ಮ ಭಾರತೀಯ ಸೇನೆ ಕೇವಲ 22 ನಿಮಿಷದಲ್ಲಿ 100ಕ್ಕೂ ಹೆಚ್ಚು ಉಗ್ರರನ್ನ ಕೊಂದು ಹಾಕಿತು. ಇದಕ್ಕೆ ಪ್ರತಿಯಾಗಿ ದಾಳಿ ಮಾಡಬೇಕು ಅಂತೇಳಿ ಪಾಕಿಸ್ತಾನ ಹಲವಾರು ರೀತಿಯ ಪ್ರಯತ್ನಗಳನ್ನು ಮಾಡಿತು. ಆ ಎಲ್ಲ ಪ್ರಯತ್ನಗಳನ್ನ ಭಾರತದ ಭೂಸೇನೆ, ಭಾರತದ ವಾಯುಸೇನೆ, ಭಾರತದ ನೌಕಾಸೇನೆ ಈ 3 ಸೇನಾ ಪಡೆಗಳು ಸೇರಿ ಪಾಕಿಸ್ತಾನದ ಸಮಸ್ತ ಚಟುವಟಿಕೆಗಳನ್ನು ನಿಷ್ಕ್ರಿಯಗೊಳಿಸುತ್ತೆ. ಪಾಕಿಸ್ತಾನ ತನ್ನ ಮಿಸೈಲ್ಗಳನ್ನು ಭಾರತದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಿಡುತ್ತೆ. ಭಾರತೀಯ ಸೇನೆ ಗಾಳಿಯಲ್ಲೇ ಆ ಒಂದು ಮಿಸೈಲ್ಗಳನ್ನ ನುಚ್ಚು ನೂರು ಮಾಡುತ್ತೆ. ಗಾಳಿಯಲ್ಲೇನೆ ಎಲ್ಲನೂ ಕೂಡ ಹೊಡೆದಾಗುತ್ತೆ. ಹಿಂದೆ ಹೇಳ್ತಾ ಇದ್ರು ಜೈ ಜವಾನ್ ಜೈ ಕಿಸಾನ್, ಆಮೇಲೆ ಜೈ ವಿಜ್ಞಾನ್. ಈಗ ನಾವು ಅದಕ್ಕೆ ಇನ್ನೂ ಒಂದು ಪದವನ್ನು ಸಹ ಸೇರಿಸಬೇಕಾಗಿದೆ. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ತಂತ್ರಜ್ಞಾನ್. ಇವತ್ತಿನ ಭಾರತದ ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಏರಿದೆ ಅಂತ ಹೇಳಿದ್ರೆ, ಕೇವಲ ನಿಮಿಷಗಳಲ್ಲಿ ನಾವು ಪಾಕಿಸ್ತಾನದ ರಾಜಧಾನಿಯಲ್ಲಿ ಈ ಭಾರತದ ತಿರಂಗವನ್ನ ನೆಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೇವೆ.
ಈ ಆಪರೇಷನ್ ಸಿಂಧೂರ್ ನಡೆದಿರ್ತಕ್ಕಂಥ ಒಂದು ಕಾರ್ಯ ಕ್ಷಮತೆಯಿಂದ ಇವತ್ತು ಭಾರತ ಒಂದು ಸಮರ್ಥ ಭಾರತದ ರೌದ್ರಾವತಾರವನ್ನು ತಾಳಿ ಪ್ರಪಂಚಕ್ಕೆ ಭಾರತದ ಸೇನೆಯ ಸಾಮರ್ಥ್ಯ ಏನು ಎಂಬುದನ್ನು ತಿಳಿಸಿಕೊಟ್ಟಿದೆ. ಇದರಿಂದ ನಾವೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ನಿಮ್ಮ ಪರವಾಗಿ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಭಾರತದಲ್ಲಿ 3 ಸೇನೆಗಳು ಮಾತ್ರ ಅಲ್ಲ, ನಮ್ಮ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸೈನಿಕನಾಗಿ ಕೆಲಸವನ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಂತ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸಹ ಸೈನಿಕನಾಗಿ ನಾವು ಹೊರಹೊಮ್ಮಬೇಕು. ಭಾರತ ತನ್ನ ಗೌರವವನ್ನು ಕಳೆದುಕೊಳ್ಳಲಿಕ್ಕೆ ನಾವು ಯಾವತ್ತೂ ಸಹ ಬಿಡಬಾರದು. ಸಮಯ ಬಂದರೆ ನಾವೆಲ್ಲರೂ ಸಹ ಈ ಮಾಜಿ ಸೈನಿಕರು ಭಾರತದ ಸೇನೆಯೊಂದಿಗೆ ಈ ನಮ್ಮ ಕೊನೆಯ ಉಸಿರಿನವರೆಗೂ ದೇಶದ ಗಡಿಯಲ್ಲಿ ನಿಂತು ಯುದ್ಧವನ್ನು ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಅದೇ ರೀತಿ ನೀವೆಲ್ಲರೂ ಸಹ ನಮ್ಮ ದೇಶಕ್ಕೆ ಆಪತ್ತು ಬಂದಾಗ ನಮ್ಮ ದೇಶದ ಜೊತೆ ನಿಂತು ನಮ್ಮ ದೇಶದ ಕಾರ್ಯಕ್ಷಮತೆಯ ಜೊತೆ ನಿಂತು ನೀವೆಲ್ಲರೂ ನಮ್ಮ ದೇಶದ ಸೇನೆ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ವಿನಮ್ರತೆಯಿಂದ ಕೇಳ್ಕೊಳ್ತೇನೆ. ನಿಮ್ಮ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಯಾವುದೇ ಉಗ್ರ ಚಟುವಟಿಕೆಗಳು ನಮ್ಮ ಭಾರತದ ಮೇಲೆ ದಾಳಿ ಮಾಡಿದರೆ ಅದಕ್ಕೆ ಪ್ರತೀಕಾರವಾಗಿ ಇವತ್ತು ಭಾರತ ಎಲ್ಲಿ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಈಗ ನಾವು ಪಾಕಿಸ್ತಾನದ ಒಳಗಡೆ ನುಗ್ಗಿ ಅವರನ್ನ ಹೊಡೆದು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಅವರ ಎದೆಗಳಿಗೆ ಗುಂಡಿಟ್ಟು ಹೊಡೆದು ಬರ್ತೀವಿ ಅಂತ ಸಾಮರ್ಥ್ಯವನ್ನು ನಾವು ಹೊಂದಿದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ತಿರಂಗ ಯಾತ್ರೆಯನ್ನು ಭಾರತದಲ್ಲಿ ಅಲ್ಲ ಪಾಕಿಸ್ತಾನದಲ್ಲಿ ಹೋಗಿ ನಾವು ಮಾಡಿ ಬರುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹೆಮ್ಮೆಯ ಸೈನಿಕರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಮಾತೆಯರೇ ಮತ್ತು ದೇಶಭಕ್ತ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯೇಸಿ ಅಂತ ಒಂದು ಶ್ಲೋಕ ಇದೆ. ತಾಯಿ ಮತ್ತು ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದ್ದು ಅಂತ ಹೇಳ್ತಾರೆ. ತಾಯಿಯ ಋಣ ನಾವು ಅವ್ರ ಸೇವೆ ಮಾಡ್ತಾ ಅವರು ತೀರೋದಾಗ ಅವರಿಗೆ ಸಂಸ್ಕಾರ ಮಾಡೋದ್ರ ಮುಖಾಂತರ ಅವ್ರ ಋಣ ತೀರಿಸ್ತೀವಿ. ಆದರೆ ಜನ್ಮಭೂಮಿಯ ಋಣ ಯಾವ ರೀತಿ ತೀರಿಸ್ತೀವಿ? ನಾವು ಜನ್ಮಭೂಮಿಯ ಋಣ ತೀರಿಸುವಂತ ಬಗೆ ಹೇಗೆ, ಅದು ಯಾವ ರೀತಿ ತೀರಿಸಿದ್ರೆ ನಮಗೆ ಅನುಕೂಲ ಆಗ್ತದೆ, ಯಾವ ರೀತಿ ನಾವು ತೀರಿಸಬೇಕು, ಆ ದೃಷ್ಟಿಯಲ್ಲಿ ನೋಡಿದಾಗ ಅವ್ರ ಋಣ ತೀರಿಸೋದಕ್ಕಂತ ಹುಟ್ಟಿರೋದೇ ನಮ್ಮ ಸೈನಿಕರು ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಜನ್ಮಭೂಮಿಯ ಋಣ ತೀರಿಸೋದು ಅಂದ್ರೆ ನಾವೆಲ್ಲರೂ ತೀರಿಸಬಹುದು, ಆದ್ರೆ ಅವರು ತೀರಿಸ್ತಾರಲ್ಲ, ಅವರು ಯುದ್ಧ ಭೂಮಿನಲ್ಲಿ ಸೇರ್ಕೊಂಡು ಅಲ್ಲಿ ಶತ್ರುಗಳ ಎದೆಗೆ, ಶತ್ರುಗಳ ಗುಂಡಿಗೆ ಎದೆ ಕೊಟ್ಟು ನಿಂತ್ಕೊಳ್ತಾರಲ್ಲ, ಅವರೆಲ್ಲ ಈ ದೇಶ ಸೇವೆಗೋಸ್ಕರ ಎಷ್ಟೆಲ್ಲ ಸೇವೆ ಮಾಡ್ತಾರೆ, ಎಷ್ಟೆಲ್ಲ ಪ್ರಾಣ ತ್ಯಾಗ ಮಾಡ್ತಾರೆ, ಅವ್ರ ಸಂಸಾರಗಳನ್ನೆಲ್ಲ ಒತ್ತಿಟ್ಟಿರ್ತಾರೆ. ಆ ಎಲ್ಲ ಹೆಣ್ಣು ಮಕ್ಕಳನ್ನ ಎಲ್ಲರನ್ನ ಬಿಟ್ಟು ದೇಶ ಸೇವೆಗೋಸ್ಕರ ಅವ್ರು ಹೋಗ್ತಾರೆ. ಅಂತವರ ಋಣ ಅವರು ಈ ದೇಶದ ಋಣ ತೀರಿಸೋದಕ್ಕೆ ಹುಟ್ಟಿರ್ತಕ್ಕಂಥ ರೂಪಗಳು, ರೂವಾರಿಗಳು ನಮ್ಮ ಸೈನಿಕರು ಅಂತ ಹೇಳೋದಕ್ಕೆ ಈ